ಎಸ್, ಮಂತ್ರಿಗಿರಿಗಾಗಿ ಲಾಬಿ ಮಾಡೋರು ಒಬ್ಬರಿಬ್ಬರಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬೆಳಗಾವಿ ಶಾಸಕರ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದಾರಂತೆ. ಆದರೆ ಎಲ್ಲರಿಗಿಂತ ಜಾಸ್ತಿ ಸದ್ದು ಮಾಡ್ತಾ ಇರೋದು ರೈಟ್ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಸ್ಥರೊಂದಿಗೆ ಹೆಬ್ಬಾಳ್ಕರ್ ಫ್ಯಾಮಿಲಿಗೆಯನ್ನ ಭೇಟಿ ಮಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಎಂ ಡಿ.ಕೆ. ಭೇಟಿ ಮಾಡಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಿದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಸಿಎಂ ಡಿ.ಕೆ.ಗೆ ಟಿಫಿನ್ ಅನ್ನು ತಂದಿದ್ದಂತಹ ಹೆಬ್ಬಾಳ್ಕರ್ ತಾಯಿ ಮತ್ತು ಸಹೋದರಿಯರು ಟಿಫಿನ್ ತಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಗಿರಿಜಾ ಟಿಫಿನ್ ತಂದುಕೊಟ್ಟಿದ್ದಾರೆ. ಅರ್ಧ ಗಂಟೆ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿಯವರು ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಈ ಭೇಟಿ ಕಾರಣವಾಗಿದೆ. ಮತ್ತೆ ಸಚಿವ ಸ್ಥಾನದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣಿಟ್ಟಿದ್ದಾರೆ. ಮಂತ್ರಿಗಿರಿ ಬಗ್ಗೆ ಚರ್ಚೆ ನಡೆಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ.ಕೆ. ಶಿವಕುಮಾರ್ ಅವರ ಜೊತೆ. ಕುಟುಂಬ ಸದಸ್ಯರೊಂದಿಗೆ ಡಿ.ಕೆ.ಗೆ ಒತ್ತಡ ಹೇರ್ತಾ ಇದ್ದಾರೆ ಹೆಬ್ಬಾಳ್ಕರ್. ಇದೆಲ್ಲವೂ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿ ಮೀಟ್ ಅನ್ನುವಂಥದ್ದೇನಿದೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಏನು ಇವರು ಫ್ಯಾಮಿಲಿಯವರು ಮೀಟ್ ಆಗಿದ್ದಾರೆ, ಅದು ಎಲ್ಲೋ ಒಂದು ಕಡೆ ಮಂತ್ರಿಗಿರಿಗೆ ಲಾಬಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಬೆಳಗಾವಿ ಶಾಸಕರ ಜೊತೆ ಈಗ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಮಂತ್ರಿಗಿರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ತೀವ್ರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಭಾಳ ಎಫರ್ಟ್ ಆಗ್ತಿದ್ದಾರೆ. ಬೆಳಗಾವಿಗೆ ಹೋದಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಕುಟುಂಬದವರು ಮೀಟ್ ಆದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಮತ್ತು ಸಹೋದರಿ ಅವರಿಬ್ಬರೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿ ಅವರಿಗೆ ಟಿಫಿನನ್ನು ಕೊಟ್ಟು ಬಂದಿದ್ದಾರೆ. ಹತ್ರ ಒಂದು ಅರ್ಧ ಗಂಟೆ ಅವರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಮಾತಾಡಿದಾರಂತೆ. ಅಂದರೆ ಫ್ಯಾಮಿಲಿಯನ್ನು ಮುಂದಿಟ್ಟುಬಿಟ್ಟು ಮತ್ತೆ ಸಚಿವ ಸ್ಥಾನಕ್ಕೆ ಏನಾದರೂ ಲಾಬಿ ಮಾಡ್ತಾ ಇದ್ದಾರಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಮತ್ತು ಸಹೋದರಿ ನಮ್ಮ ಮಗಳಿಗೆ ನಮ್ಮ ಅಕ್ಕನಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಏನಾದರೂ ಡಿಮ್ಯಾಂಡ್ ಮಾಡಿದ್ರಾ ಅನ್ನುವಂತಹ ವಿಚಾರಗಳು ಈಗ ಕಾಂಗ್ರೆಸ್ಸಿನ ವಲಯದಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅಶೋಕ್ ಪಟ್ಟಣ್ರವರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಎಸ್ ಬೈಟ್ ಪ್ಲೀಸ್. ನಮ್ಮ ಬೇಡಿಕೆ ಏನು ಅಂತಂದ್ರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡಬೇಕು ಅಂತಂದ್ರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂಥ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ತಿರ ಇದೆ, ಗೋವಾಗೂ ಹತ್ತಿರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಈ ಕಡೆ ಬರಬೇಕು, ಜಾಬ್ ಕ್ರಿಯೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ನನ್ನ ದೊಡ್ಡ ಬಯಕೆ, ನಮ್ಮ ಜನರ ದೊಡ್ಡ ಬಯಕೆ. ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಬೇಡಿಕೆ ಏನು ಅಂತಂದರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡಬೇಕು ಅಂತಂದರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂಥ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ತಿರ ಇದೆ, ಗೋವಾಗೂ ಹತ್ತಿರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಸುದೀರ್ಘವಾಗಿ ನಾನು ಮಂತ್ರಿಮಂಡಲಕ್ಕೆ ನಮಗೆ ಸೇರಿಸ್ಕೊಡಿ ಅಂತ ನಾವೇನು ಕೇಳಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ, ನಾವೆಲ್ಲ ಭಾಳ ಸೀನಿಯರ್ ಇದ್ದೀವಿ, ಕರೆಕ್ಟ್ ಟೈಮ್ಗೆ ನಾವು ಏನು ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪದೇ ಸಣ್ಣ ಹುಡುಗರ ಥರ ನಾವು ಮಂತ್ರಿ ಮಾಡಿ ನಾನು ಹಿಂದೆ ಬಿಡಲ್ಲ. ಯಾಕೆ ನಮಗೂ ಒಂದು ಗೌರವ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮಿನಿಸ್ಟ್ರಿಗಿನ ದೊಡ್ಡದು ಸ್ವಾಭಿಮಾನ ದೊಡ್ಡದಿರ್ತದೆ. ಆದ್ದರಿಂದ ನಾವು ಸಿ ಎಮ್ ಗೊತ್ತಿದೆ ನಾವು ಎಷ್ಟು ಕೆಲಸ ಮಾಡಿದ್ವಿ, ಎಷ್ಟು ವರ್ಷದಿಂದ ದುಡಿತಾ ಇದ್ವಿ, ನಿಷ್ಠಾವಂತರ ಇದೀವಿ ಅಂತ ಗೊತ್ತಿದೆ. ಅವರು ಸಂದರ್ಭ ಕರೆಕ್ಟಾಗಿ ಅವರು ಮಂತ್ರಿಮಂಡಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಮುಂದಿನ ಚುನಾವಣೆಗೆ ರೆಡಿ ಆಗ್ತಾ ಇದ್ದೀನಿ. ಈಗಾಗಲೇ ಈ ಸರಿ 12,000 ಲೀಡಿಂಗ್ ಇದೆ, ಈ ಸರಿ 25,000 ಲೀಡಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಗೆದ್ದ ಮೇಲೆ ಆಮೇಲೆ ರಿಟೈರ್ಡ್. ಈಗ ರಾಜಕೀಯದವ್ರು ಎಲ್ಲರೂ ಗೊತ್ತಾ, ಎಲ್ಲರೂ ಹೇಳ್ತಾರೆ ನಾವು ಕೊನೆ ಎಲೆಕ್ಷನ್ ಅಂತ, ಸಾಯೋವರೆಗೂ ನಾವೇ ಇರಬೇಕು ಇರೋ ವಿಚಾರ. ಎಲ್ಲರೂ ಸುಮ್ಮನೆ ನಾನೇನಿದ್ರು ಡೈರೆಕ್ಟಾಗಿ ಹೇಳ್ತೀನಿ, ಹಿಂದೆ ಮುಂದೆ ನೋಡ. ಸುದೀರ್ಘವಾಗಿ ನಾನು ಮಂತ್ರಿಮಂಡಲಕ್ಕೆ ನಮಗೆ ಸೇರಿಸ್ಕೊಡಿ ಅಂತ ನಾವೇನು ಕೇಳಿದ್ವಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅಶೋಕ್ ಪಟ್ಟಣ್ರವರ ಮಾತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಹೇಳಿದರು, ಬೆಳಗಾವಿಯನ್ನು 2ನೇ ರಾಜಧಾನಿ ಅಂತ ಕರೀತಾರೆ, ಸುವರ್ಣಸೌಧ ಇಲ್ಲೇ ಇದೆ, ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಮಾಡಬೇಕು, ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು, ಹವಾಮಾನ ಇಲಾಖೆ ಹಸಿರಿದೆ, ಬಾಂಬೆಗೆ ಹತ್ತಿರ ಆಗುತ್ತೆ, ಪುಣೆಗೆ ಹತ್ತಿರ ಆಗುತ್ತೆ ಅಂತ.
ಕಳೆದ ಬಾರಿ ಸಚಿವರಾಗಿದ್ದರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಏನು ಮಾಡಿದಿರಿ? ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದಿರಿ, ಎಷ್ಟು ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿದಿರಿ. ಮಂತ್ರಿಗಿರಿ ಇನ್ನೇನು ಕೊಡಬೇಕು ಅನ್ನುವಂತಹ ಪ್ರಸಂಗ ಬಂದಾಗ ಈ ಥರದ ಹೇಳಿಕೆಗಳನ್ನು ಕೊಡ್ತೀರಿ, ಜನಗಳು ಶಬಾಷ್ ಅನ್ನುವಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತೀರಿ. ಇಷ್ಟು ವರ್ಷ ಮಂತ್ರಿ ಆಗಿದ್ದಿರಲ್ಲ ಮೇಡಮ್, ಏನು ಮಾಡಿದಿರಿ ಉತ್ತರ ಕರ್ನಾಟಕಕ್ಕೆ? ಉತ್ತರ ಕರ್ನಾಟಕ ಬೇಡ, ನಿಮ್ಮದೇ ಬೆಳಗಾವಿ ಜಿಲ್ಲೆಗೆ ಏನು ಮಾಡಿದ್ದೀರಿ? ಎಷ್ಟು ಇಂಡಸ್ಟ್ರಿಗಳನ್ನು ತೆಗೆದುಕೊಂಡು ಬಂದಿದ್ದೀರಿ? ಅಲ್ಲಿಯ ಯುವಕರಿಗೆ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೀರಿ? ಈ ಮಂತ್ರಿ ಪದವಿ ಬೇಕು ಅಂತ ಆಯ್ತಲ್ಲ, ಈಗ ಅದೆಲ್ಲ ನೆನಪಿಗೆ ಬರುತ್ತಾ? ಈಗಂತಹ ಡೈಲಾಗ್ಗಳು ನೆನಪಿಗೆ ಬರುತ್ತಾ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಷ್ಟು ವರ್ಷ ಇತ್ತಲ್ಲ ಅಧಿಕಾರ, ಇಷ್ಟು ವರ್ಷ ಸಚಿವರಾಗಿ ಕೆಲಸ ಮಾಡಿದ್ರಲ್ಲ, ಏನು ಮಾಡಿದಿರಿ ಅಂತ ಅದನ್ನು ಹೇಳಿ. ಅದನ್ನು ಹೇಳಿಬಿಟ್ಟು ನೀವು ಸಚಿವಗಿರಿಯನ್ನು ಪಡ್ಕೊಳ್ಳಿ, ಮಂತ್ರಿಗಿರಿ ಪಡ್ಕೊಳ್ಳಿ, ಒಪ್ಕೊಳ್ಳೋಣ. ಅದನ್ನು ಬಿಟ್ಟು ನಾನು ಮುಂದೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಜನರ ಕಿವಿಗೆ ಹೂ ಇಟ್ಟು ಮಂತ್ರಿಗಿರಿ ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡಬೇಡಿ. ಜನರು ದಡ್ಡರಲ್ಲ. ಇನ್ನು ಈ ಕಡೆ ಅಶೋಕ್ ಪಟ್ಟಣ್ ಹೇಳಿದ್ದೇನು ಅಂತಂದರೆ, ನಾನು ಏನು ಕೆಲಸ ಮಾಡಿದ್ದೀನಿ, ನಾನು ಹೆಂಗೆ ಪಕ್ಷದಲ್ಲಿ ಸೀನಿಯಾರಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಹಿ ನೋ ವೆರಿ ವೆಲ್ ಅಬೌಟ್ ಮೀ ಆ್ಯಂಡ್ ಮೈ ಪೊಲಿಟಿಕಲ್ ಕೆರಿಯರ್. ಚಿಕ್ಕ ಚಿಕ್ಕ ಹುಡುಗರ ಥರ ಹೋಗಿ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳೋದು ಸಮಂಜಸ ಅಲ್ಲ. ನಾನು ಹಂಗೆ ಕೇಳಲ್ಲ. ಯಾವ ಟೈಮಲ್ಲಿ ಏನೇನು ಆಗಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾರ್ಯಾರಿಗೆ ಮಂತ್ರಿಗಿರಿ ಸಲ್ಲಬೇಕು ಅನ್ನುವಂಥದ್ದು ನಾಯಕರಿಗೆ ಗೊತ್ತಿದೆ. ನಾನು ಈಗ ಮುಂದಿನ ಎಲೆಕ್ಷನ್ಸ್ಗೆ ಪ್ರಿಪರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ರಿಪೇರಿಂಗ್ ಫಾರ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಅನ್ನುವಂಥ ಮಾತನ್ನು ಅಶೋಕ್ ಪಟ್ಟಣ್ ಅವರು ಹೇಳಿದರು. ಬಟ್ ವಾಟ್ ಎವರ್, ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಚಿವ ಸಂಪುಟ ಸಂಪೂರ್ಣಗೊಂಡು ಈ ಒಂದು ಕಸಿವಿಸಿ ಏನಿದೆ ಇದಕ್ಕೆ ಫುಲ್ ಸ್ಟಾಪ್ ಅನ್ನುವಂಥದ್ದು ಬೀಳುತ್ತೆ. ಸೊ ಮುಂಬರುವಂತಹ ದಿನಗಳಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಯಾರ್ಯಾರು ಮಂತ್ರಿ ಆಗ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಬಹಳ ಸ್ಪಷ್ಟವಾಗಿ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಮತ್ತು ನೀವು ಕಾದು ನೋಡ್ತಾ ಇರಬೇಕು.